ಕೃಷಿ ಪತ್ತಿನ ಸಹಕಾರ ಸಂಘದ 2024-25ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಮಹಾಸಭೆಯಲ್ಲಿ ಸಂಘದ ವತಿಯಿಂದ ಗೊಬ್ಬರದ ಮಳಿಗೆಗೆ ರೈತರ ಆಗ್ರಹ. ಸಂಘದಲ್ಲಿ ತೆಗೆದುಕೊಂಡ ಸಾಲ ಸಕಾಲಕ್ಕೆ ಮರುಪಾವತಿ ಮಾಡಿದರೆ ಸಂಘದ ಅಭಿವೃದ್ಧಿಯೊಂದಿಗೆ ಇತರ ರೈತರಿಗೂ ಅನುಕೂಲ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ವಿನಯ್ ಕುಮಾರ್ ರೈತರಲ್ಲಿ ಮನವಿ ಮಾಡಿಕೊಂಡರು. ಕೊರಟಗೆರೆ ಪಟ್ಟಣದ ಕಸಬಾ ಹೋಬಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಏರ್ಪಡಿಸಿದ್ದ 2024-25ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಮಹಾಸಭೆಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಡಿಸಿಸಿ ಬ್ಯಾಂಕ್ ಜಿಲ್ಲಾ ನಿರ್ದೇಶಕ ಹನುಮಾನ್, ಕೃಷಿ ಪತ್ತಿನ ಸಹಕಾರ ಸಂಘಗಳ ಜೊತೆ ನಾವು ಇದ್ದೇವೆ, ಸದಾ ಕಾಲ ರೈತರ ನೆರವಿಗಾಗಿ ಶ್ರಮಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಕೆಎನ್ ರಾಜಣ್ಣನವರ ಮಾರ್ಗದರ್ಶನದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಸಂಘಗಳನ್ನು ತೆಗೆದುಕೊಂಡು ಹೋಗೋಣ ಎಂದು ತಿಳಿಸಿದರು. ನಂತರ ಮಾತನಾಡಿದ ನಿರ್ದೇಶಕ ಕೆವಿ ಪುರುಷೋತ್ತಮ್, ಬಹಳಷ್ಟು ಜನ ಸಾಲಗಳನ್ನು ಪಡೆದಿದ್ದಾರೆ, ಆದರೆ ಯಾರೂ ಕೂಡ ಮರುಪಾವತಿ ಮಾಡುತ್ತಿಲ್ಲ. ಆದ್ದರಿಂದ ಸಂಘಕ್ಕೆ ಬಹಳಷ್ಟು ಹೊಡೆತ ಬೀಳುತ್ತಿದೆ. ಸಾಲ ತೆಗೆದುಕೊಂಡವರು ಆದಷ್ಟು ಬೇಗ ಸಾಲ ಮರುಪಾವತಿ ಮಾಡಿ ಇತರರಿಗೂ ಅನುಕೂಲ ಮಾಡಿಕೊಡಬಹುದು. ರೈತರಿಂದ ರೈತರಿಗೆ ನೆರವಾಗಬೇಕು, ಅದಕ್ಕಾಗಿ ಈ ಸಂಘ ಇರುವುದು ಎಂದು ತಿಳಿಸಿದರು. ವಿಎಸ್ಎಸ್ಎನ್ ಅಧ್ಯಕ್ಷ ವಿನಯ್ ಕುಮಾರ್ ಮಾತನಾಡಿ, ನಮ್ಮ ಸಂಘಕ್ಕೆ ಈ ಸಾಲಿನಲ್ಲಿ ಬಹಳ ನಷ್ಟ ಸಂಭವಿಸಿದೆ. ಏಕೆಂದರೆ ಸಾಲ ಪಡೆದ ಕೆಲವು ರೈತರು ಮೃತರು ಆಗಿದ್ದಾರೆ. ಮೃತರ ವಾರಸುದಾರರು ಖಾತೆ ಪಹಣಿ ಮಾಡಿಸಿಕೊಂಡು ಸಹಕಾರ ಸಂಘದ ಹಣ ವಾಪಸ್ ಕಟ್ಟಬೇಕು. ಆದ್ದರಿಂದ ನಮ್ಮ ಸಂಘ ನಷ್ಟ ಸಂಭವಿಸಿದೆ. ಇನ್ನು ಬೆಳೆ ಸಾಲ ಪಡೆಯಲು ಮಾತ್ರ ನಮ್ಮಲ್ಲಿ ಬರುತ್ತಾರೆ, ಡಿಪಾಸಿಟ್ ಮಾಡಲು ರಾಷ್ಟ್ರೀಯ ಬ್ಯಾಂಕ್ ಹೋಗುವರು. ಇನ್ನು ಚಿನ್ನದ ಮೇಲೆ ಸಾಲ ನಮ್ಮಲ್ಲೂ ಸಹ ದೊರೆಯುತ್ತದೆ. 1 ಗ್ರಾಂ ಚಿನ್ನಕ್ಕೆ 6,500 ಸಾಲವನ್ನ ಕಡಿಮೆ ಬಡ್ಡಿಗೆ ನೀಡುತ್ತೇವೆ. ಆದ್ದರಿಂದ ರೈತರು ಈ ಸದವಕಾಶ ಬಳಸಿಕೊಳ್ಳಲು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಡಿಎಲ್ ಮಲ್ಲಣ್ಣ, ಕೆಎನ್ ಸುಂದರಮ್ಮ, ಎಚ್ಸಿ ರಾಜಣ್ಣ, ಕೃಷ್ಣಮೂರ್ತಿ, ಪುಟ್ಟನರಸಯ್ಯ, ಡಿಪಿ ಸುರೇಶ್, ಜಿಸಿ ರಮೇಶ್, ನೇತ್ರಾವತಿ, ತಿಮ್ಮಜ್ಜ, ಜಿಎನ್ ದಿವಾಕರ್, ಎಚ್ಸಿ ತಿಮ್ಮರಾಜು ಹಾಗೂ ಸಂಘದ ರೈತರು ಸಾರ್ವಜನಿಕರು ಹಾಜರಿದ್ದರು. ಯಾಕೆ ಇವತ್ತು ಸಾಲ ಕೊಡದಿರೋ ಪರಿಸ್ಥಿತಿ ಐತೆ, ಹಿಂದಿನ ಕೊಟ್ಬಿಟ್ಟವ್ರೆ, ಅವ್ರನ್ನ ವಸೂಲಿ ಮಾಡುವಂತ ಕೆಲಸ ನಾವು ಮಾಡ್ಬೇಕಷ್ಟೇ. ಎಲ್ಲರೂ ಹೋಗಿ ಅದನ್ನೇ ಮಾಡ್ತಿರೋದು. ಇವತ್ತು ಸಾಲಗಳು ತುಂಬಿದೆ, ಅದನ್ನೇ ಮಾಡ್ಬೇಕಾದ್ರೆ ಹೇಳ್ತಿರೋದು. ತಿಂದಿರೋರು ಮನೆಗಳೇ, ಅದೇ ನಮ್ಗೂ ಗೊತ್ತಾಗಬೇಕು, ರೈತರಿಗೂ ಗೊತ್ತಾಗಬೇಕು ಅಂತ ಹೇಳ್ತಾರೆ. ಅವ್ರು ಬರಲ್ಲ, ಅದೇ ವಸೂಲಿ ಆಗೋ ಕೆಲಸ ನಾವೆಲ್ಲ ಸೇರಿ ಮಾಡ್ಬೇಕು ಅಂದ್ರೆ ನಾವುಗಳು ಮೇಲೆ ಕೆಲಸ ಕೈಕಿದೀವಿ ಅಂತಾನೆ ನಿಮ್ಗೆ ಹೇಳಿದ್ದು. ಈಗ ಏನು ಸೃಷ್ಟಿ ಮಾಡಿದಾಗನೇ ಈ ಸಹಕಾರ ಸಂಘ ಆಲ್ಮೋಸ್ಟ್ ಮುಚ್ಚಿತ್ತು. ನಾನು ಬರೋದಕ್ಕೂ ಮುಂಚೆ ಹಿಂದೆ ಅಂದ್ರೆ ಆ ಹಿಂದೆ ಯಾಕಪ್ಪ ಅದು, ಯಾಕಂದ್ರೆ ಹಿಂದಿನ ಮೇನ್ ಒಂದು ಸಹಕಾರ ಸಂಘ ಬೆಳವಣಿಗೆ ಆಗಬೇಕಾದ್ರೆ ಆ ಒಂದು ಸಹಕಾರ ಸಂಘದಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ಕಾರ್ಯದರ್ಶಿ, ಯಾಕಂದ್ರೆ ನಾನು ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ಅನುಭವದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಕಾರ್ಯದರ್ಶಿ ಹೆಂಗಿರ್ತಾರೋ ಆ ಸಹಕಾರ ಸಂಘ ಅದೇ ಮಟ್ಟದಲ್ಲಿ ಬೆಳೆಯುತ್ತೆ ಅನ್ನೋದು ಅನುಭವದ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಪ್ರಸಿದ್ಧಿ. ಆ ಕಾರ್ಯದರ್ಶಿ ಎಷ್ಟು ಪ್ರಾಮುಖ್ಯತೆ, ಅವರು ನನ್ನ ಒಂದು ಮನೆಯ ಕೆಲಸ ಅಂತ ತಿಳ್ಕೊಂಡು ಯಾರು ಮುಂದೆ ಬಿದ್ದು ಕಷ್ಟಪಟ್ಟು ಆ ಸಹಕಾರ ಸಂಘದ ಬಗ್ಗೆ ಕಾಳಜಿ ಇಟ್ಟು ಆ ಕೆಲಸ ಮಾಡ್ತಾರೆ, ಅವತ್ತು ಆ ಸಹಕಾರ ಸಂಘ ಬೆಳೆಯೋದಕ್ಕೆ ಆ ಒಂದು ಪ್ರಯತ್ನ, ನಿಮ್ಮ ಒಂದು ಆ ಸಹಕಾರ ಸಂಘ ಬೆಳೆಯೋದ್ರ ಮುಖಾಂತರ ನಿಮ್ಮ ಒಂದು ಸೇವೆಗೆ ಅವತ್ತು ಒಂದು ಸಾರ್ಥ ಸಿಗುತ್ತೆ. ಅದೇ ರೀತಿ ಆ ಒಂದು ಕಾರ್ಯದರ್ಶಿಗೆ ಈ ಒಂದು ಆಡಳಿತ ಮಂಡಳಿ, ಅಂದ್ರೆ ನೀವು ಆಯ್ಕೆ ಮಾಡಿದಂತ ಯಾವ ಆಡಳಿತ ಮಂಡಳಿ ಇದೆ, ಆಡಳಿತ ಮಂಡಳಿ ಸಹಕಾರನ ಆ ಕಾರ್ಯದರ್ಶಿಗಿರ್ಬೋದು ಅಥವಾ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ನೌಕರರಿಗೂ ಕೂಡ ಸಹಕಾರ ಕೊಟ್ಟು, ಇದು ಸಹಕಾರ ಸಂಸ್ಥೆ ಆದ್ರಿಂದ ಸಹಕಾರದಿಂದ ಎಲ್ಲ ಸಹಕಾರ ಮತ್ತೆ ಎಲ್ಲ ಬಾಳಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಸಹಕಾರ ಬಾಳಿಗೆ ಅಂತ ಎಷ್ಟೋ ಜನ ಕರೀತಾರೆ. ಅದು ಸಾಕಾಗಬೇಕು ಅಂತಂದ್ರೆ ನಿಮ್ಮೆಲ್ಲರ ಸಹಕಾರ ಅಗತ್ಯ. ಕೊರಟಗೆರೆ ಟೌನ್ ಸಂಘವು ದಿನಾಂಕ 25/9/1976ರಲ್ಲಿ DRT /S/723/1976-77 ಪ್ರಕಾರ ನೋಂದಾಯಿಸಲ್ಪಟ್ಟಿರುತ್ತದೆ.
ಸಂಘದ ಕಾರ್ಯವ್ಯಾಪ್ತಿಯು ಪ್ರಸ್ತುತ 25 ಗ್ರಾಮಗಳಿಗೆ ಅನ್ವಯಿಸುತ್ತದೆ. ಕಳೆದ 49 ವರ್ಷಗಳಿಂದ ರೈತ ಬಾಂಧವರ ಅವಶ್ಯಕತೆಗೆ ಅನುಗುಣವಾಗಿ ಸಾಲ ಸೌಲಭ್ಯಗಳನ್ನು ಮತ್ತು ರಸಗೊಬ್ಬರ ಮಾರಾಟ, ಸಾಲ ಹಂಚಿಕೆ, ವಸೂಲಾತಿ, ಠೇವಣಿ ಸಂಗ್ರಹಣೆ, ಸ್ವಸಹಾಯ ಗುಂಪುಗಳ ರಚನೆ ಹಾಗೂ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಮತ್ತು ಮುಂತಾದ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಸಾಧಿಸುತ್ತಾ ಬಂದಿದೆ. ನಮ್ಮ ಸಂಘದ ಕಾರ್ಯವ್ಯಾಪ್ತಿಯಲ್ಲಿ ಬರುವ ರೈತ ಬಾಂಧವರಿಗೆ ಕೆಸಿಸಿ ಬೆಳೆ ಸಾಲ, ವ್ಯಾಪಾರ ಅಭಿವೃದ್ಧಿ ಸಾಲ, ವಾಹನ ಸಾಲ, ಠೇವಣಿ ಸಾಲ, ಆಭರಣ ಸಾಲ, ಸ್ಥಿರಾಸ್ತಿ ಸಾಲ ಇವುಗಳ ಮೂಲಕ ಎಲ್ಲಾ ವರ್ಗದ ಸಹಕಾರಿ ಬಂಧುಗಳ ಸರ್ವತೋಮುಖ ಅಭಿವೃದ್ಧಿಗೆ ಆರ್ಥಿಕ ನೆರವು ನೀಡಿ ಸಂಘವು ಅನುಕೂಲ ಕಲ್ಪಿಸಿಕೊಟ್ಟಿರುವುದನ್ನು ತಮ್ಮಗಳ ಗಮನಕ್ಕೆ ತರಲು ಬಯಸುತ್ತೇನೆ. ಸಂಘವು ತನ್ನ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ರೈತ ಕುಟುಂಬಗಳನ್ನು ಸಹಕಾರಿ ವ್ಯವಸ್ಥೆಯ ಅಡಿಯಲ್ಲಿ ತಂದು ಸಾಲ ಸೌಲಭ್ಯ ನೀಡುವ ಗುರಿಯನ್ನು ಹೊಂದಿದೆ ಎಂದು ಹೇಳಬಯಸುತ್ತೇನೆ. ಸಂಘದಲ್ಲಿ ಎಲ್ಲಾ ವಿಧವಾದ ಠೇವಣಿಗಳನ್ನು ತೊಡಗಿಸುವ ಅವಕಾಶವಿದ್ದು ಸದಸ್ಯರುಗಳು ಸಹಕಾರ ಸಂಘದಲ್ಲಿ ಠೇವಣಿ ಕೊರಟಗೆರೆ ಟೌನ್ ಸಂಘವು ದಿನಾಂಕ 25/9/1976 ರಲ್ಲಿ DRT/S/723/1976-77 ಪ್ರಕಾರ ನೋಂದಾಯಿಸಲ್ಪಟ್ಟಿರುತ್ತದೆ. ಸಂಘದ ಕಾರ್ಯವ್ಯಾಪ್ತಿಯು ಪ್ರಸ್ತುತ 25 ಗ್ರಾಮಗಳಿಗೆ ಅನ್ವಯಿಸುತ್ತದೆ. ಕಳೆದ 49 ವರ್ಷಗಳಿಂದ ರೈತ ಬಾಂಧವರ ಅವಶ್ಯಕತೆಗೆ ಅನುಗುಣವಾಗಿ ಸಾಲ ಸೌಲಭ್ಯಗಳನ್ನು ಮತ್ತು ರಸಗೊಬ್ಬರ ಮಾರಾಟ, ಸಾಲ ಹಂಚಿಕೆ, ವಸೂಲಾತಿ, ಠೇವಣಿ ಸಂಗ್ರಹಣೆ, ಸ್ವಸಹಾಯ ಗುಂಪುಗಳ ರಚನೆ ಹಾಗೂ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಮತ್ತು ಮುಂತಾದ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಸಾಧಿಸುತ್ತಾ ಬಂದಿದೆ. ನಮ್ಮ ಸಂಘದ ಕಾರ್ಯವ್ಯಾಪ್ತಿಯಲ್ಲಿ ಬರುವ ರೈತ ಬಾಂಧವರಿಗೆ ಕೆಸಿಸಿ ಬೆಳೆ ಸಾಲ, ವ್ಯಾಪಾರ ಅಭಿವೃದ್ಧಿ ಸಾಲ, ವಾಹನ ಸಾಲ, ಠೇವಣಿ ಸಾಲ, ಆಭರಣ ಸಾಲ, ಸ್ಥಿರಾಸ್ತಿ ಸಾಲ ಇವುಗಳ ಮೂಲಕ ಎಲ್ಲಾ ವರ್ಗದ ಸಹಕಾರಿ ಬಂಧುಗಳ ಸರ್ವತೋಮುಖ ಅಭಿವೃದ್ಧಿಗೆ ಆರ್ಥಿಕ ನೆರವು ನೀಡಿ ಸಂಘವು ಅನುಕೂಲ ಕಲ್ಪಿಸಿಕೊಟ್ಟಿರುವುದನ್ನು ತಮ್ಮಗಳ ಗಮನಕ್ಕೆ ತರಲು ಬಯಸುತ್ತೇನೆ. ಸಂಘವು ತನ್ನ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ರೈತ ಕುಟುಂಬಗಳನ್ನು ಸಹಕಾರಿ ವ್ಯವಸ್ಥೆಯ ಅಡಿಯಲ್ಲಿ ತಂದು ಸಾಲ ಸೌಲಭ್ಯ ನೀಡುವ ಗುರಿಯನ್ನು ಹೊಂದಿದೆ ಎಂದು ಹೇಳಬಯಸುತ್ತೇನೆ. ಸಂಘದಲ್ಲಿ ಎಲ್ಲಾ ವಿಧವಾದ ಠೇವಣಿಗಳನ್ನು ತೊಡಗಿಸುವ ಅವಕಾಶವಿದ್ದು ಸದಸ್ಯರುಗಳು ಸಹಕಾರ ಸಂಘದಲ್ಲಿ ಠೇವಣಿ ಅಧ್ಯಕ್ಷರು ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನು ಕೆಸಿಸಿ ಸಾಲ ಕೆಲವರಿಗೆ ಪರ್ಸೆಂಟೇಜ್ ಮೇಲೆ ಹೇಳಿದ್ದಾರೆ. ಈಗ ಇಲ್ಲಿ ಏನು ಅಡ್ವಾನ್ಸ್ ಇದೆ ಅದ್ರ ಮೇಲೆ 10% ಜಾಸ್ತಿ ಹೊಸಬರಿಗೆ ಎನಾನ್ಸ್ಮೆಂಟ್ ಇಲ್ಲ ಕೊಡ್ತೀವಿ ಹೇಳಿ ಮಾತಾಡಿದೀವಿ. ಎಲ್ಲಾ ಸೊಸೈಟಿಗಳು ಕೊಡೋಣ ಅಂತ ಹೇಳಿದ್ದಾರೆ. ಆದ್ರೆ ಎಲ್ಲಾ ಸೊಸೈಟಿಗೂ ಕೆಸಿಸಿ ಸಾಲನ ಕೊಡಿಸ್ಕೊಡ್ತೀವಿ. ಬೇರೆ ಏನಾದ್ರು ಇದ್ರೆ ಅಕಸ್ಮಾತ್ ನಾನು ನಿಮ್ಮ ವಿನಯ್ ಕುಮಾರ್ ಹತ್ರ ಹೇಳಿ ಮಾತಾಡಿದ್ರೆ ನಾನು ಕೂಡ ಎಲ್ಲದಕ್ಕೂ ಇದ್ ಮಾಡಿ ನಾನು ನಿಮ್ಮ ಇವ್ರ ಜೊತೆಯಲ್ಲಿದ್ದ ಎಲ್ಲಾ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ಒಬ್ರು ಸೊಸೈಟಿ ಕಟ್ತಿಲ್ಲ. ಮನೆ ತಕ್ಕ ಹೋದ್ರೆ ಎಲ್ಲೋ ಇರೋ ರಾಜಕಾರಣಿಗಳ ಹೆಸರಲ್ಲಿ ಬೆದರಿಕೆ ಆಗ್ತಾರೆ, ಎಲ್ಲೋ ಹೋಗಿ ಹೋಗ್ತಾರೆ. ಸಾಮಾನ್ಯ ರೈತ ಬಂದ್ರೆ ನಾವು ಸಾಲ ಕೊಡದಿರೋ ಪರಿಸ್ಥಿತಿ ಯಾಕೆ ಅಂದ್ರೆ ಸಾಲ ತಗೊಂಡಿರೋರೆಲ್ಲ ಸೃಷ್ಟಿಗಳು ತಿಂದು 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 ಇವತ್ತು ನಾವು ಕೋರ್ಟ್ಗೆ ಹೋಗುವಂತ ಪರಿಸ್ಥಿತಿ ಬಂದೈತೆ. ಇವತ್ತು ನಾವು ರೈತರುಗಳು ದುಡ್ಡನ್ನೇ ಸಾಲ ಕೊಟ್ಟಿರೋದು. ಯಾರೋ ಸೊಸೈಟಿಯಿಂದ ಆಗ್ಲಿ ಅವ್ರ ಜಾಬಿಂದ ಆಗ್ಲಿ ಕೊಟ್ಟಿಲ್ಲ. ರೈತರು ಅವರ ಉದ್ಧಾರಕ್ಕೆ ಠೇವಣಿ ಕೊಟ್ಟಿರೋಂತ ದುಡ್ಡನ್ನ ನಾವು ಸಾಲ ಕೊಟ್ಟಿದೀವಿ. ಸಾಲ ತಗೊಂಡಿದ್ರೆ ಇವತ್ತು ನಮ್ಮ ಸೊಸೈಟಿ ಮುಳುಗಕ್ಕೆ ಸಾಲಗಾರ ತಗೊಂಡಿರೋದೇ ಕಾರಣ ಒಬ್ರು ಸಾಲ ಕಟ್ತಿಲ್ಲ. ಮಾತ್ರ ಅವತ್ತು ಯಾರನ್ನೋ ಇನ್ಫ್ಲೂಯೆನ್ಸ್ ಮಾಡಿ ಸಾಲ ತಗೊಂಡ್ಬಿಟ್ಟಾರೆ. ಇವತ್ತು ಸಾಲ ತೀರಿಸ್ತಿಲ್ಲ ಅಂದ್ರೆ ಅದ್ರ ಜವಾಬ್ದಾರಿ ಸೊಸೈಟಿನೇ ಹೊರಬೇಕು. ಒಂದ್ ವೇಳೆ ಆಗ್ಲಿಲ್ವೋ ನಾವು ರೈತರ ಮುಂದೆ ಇಡಬೇಕು. ಇಂತಿಂತವ್ರು ಇಷ್ಟು ವರ್ಷದಿಂದ ನಿಮ್ ತಿಂದವ್ರೆ ಇವ್ರು ಕೊಡ್ತಿಲ್ಲ ಅಂದಾಗ ನಾಳೆ ರೈತರು ಅವ್ರ ಮನೆ ಬಾಗಿಲು ಹೋಗಂತ ಕೆಲಸ ಆದ್ರೆ ಇವತ್ತು ಸೊಸೈಟಿಗಳು ಉದ್ಧಾರ ಆಗ್ತವೆ. ಇವತ್ತೇನಾಗ್ತದೆ, ಅವ್ರು ಸಾಲ ತಗೊಂಡಿರೋರ್ನ ಪ್ರತಿ ವರ್ಷ ಅವ್ರು ಯಾರು ಅಂತ ನಮ್ಮ ರೈತರುಗಳಿಗೆ ಗೊತ್ತಿಲ್ಲ. ನಮ್ಮ ಸೊಸೈಟಿ ತಿಂದಿರೋನು ಯಾರು ಅಂತ ರೈತರು ಗೊತ್ತಿಲ್ಲ. ರೈತರು ದುಡ್ಡು ತಿಂದಿರೋನು ರೈತರಿಗೆ ಗೊತ್ತಿಲ್ಲ. ಬರ್ತಾರೆ, ಮೀಟಿಂಗ್ ಮಾಡ್ತಾರೆ, ತಿಂದು ಹೋಗ್ತಾರೆ ಅನ್ನೋದು ಆಗ್ಬಾರ್ದು. ಸೊಸೈಟಿ ಒಳಗೆ ಏನ್ ನಡೀತಾ ಐತೆ, ಏನ್ ಹೋಗ್ತಾ ಐತೆ ಪ್ರತಿಯೊಬ್ಬ ರೈತರಿಗೂ ಗೊತ್ತಾಗಬೇಕು. ಇವತ್ತು KN ರಾಜಣ್ಣ ಸಾಹೇಬ್ರು ಇವತ್ತು ನೆಕ್ಸ್ಟ್ ಹೆಚ್ಚು ಬೆಳೆ ಸಾಲ ಕೊಡ್ತೀನಿ ಅಂತ ಹೇಳಿದ್ರೆ ಪ್ರತಿಯೊಂದು ಬೆಳೆ ಸಾಲನೂ ಒಬ್ಬ ರೈತನ ತಲುಪಿದ್ರೆ ಅದೆಷ್ಟೋ ಅನುಕೂಲ ಆಗ್ತದೆ. ಇವತ್ತು GDP ಸಾಲ ರೈತ ಸುಮ್ನೆ ಬಂದು ಸಾಲಕ್ಕೆ ಬರಲ್ಲ. ಒಬ್ರಕ್ಕೋ ಏನಕ್ಕೋ ಸಾಲಕ್ಕೆ ಬರ್ತಾನೆ, ತಿಂದಿರೋನ್ ಅಲ್ಲೇ ಇರ್ತಾನೆ. ಅವ್ನ್ ಕಟ್ಟಿರೋ ದುಡ್ಡಿಗೆ ನಾವು ಸಾಲ ಕೊಡ್ದಿರೋ ಪರಿಸ್ಥಿತಿಯಲ್ಲಿ ಇವತ್ತು ಸೊಸೈಟಿ ಬಂದೈತೆ. ಇವತ್ತು ಯಾರು ಇವತ್ತು ಹೆಚ್ಚು ಸಾಲಗಳಿದಾವೆ ಅವ್ರು ಹೊಡೆದು ಪ್ರತಿಯೊಬ್ಬ ರೈತರ ಮನೆಗೂ ಕಳಿಸ್ಬೇಕು. ಇವ್ದು ನಿಮ್ ಸಾಲ ತಗೊಂಡು ಕಟ್ತಾ ಇರೋರು ಇಂಥವ್ರೆ ಅಂತ ಅವತ್ತು ರೈತರಿಗೂ ಗೊತ್ತಾಗ್ತದೆ. ನಾಳೆ ಮುಂದೇನಾಗ್ತದೆ, ನಾವು ಠೇವಣಿ ಕಟ್ಟಿ ಸಾಲ ತಗೋಬೇಕು ಅಂದ್ರೆ ಅದು ಆಗಲ್ಲ. ಸಾಲ ಇರೋದು ನಮ್ಮ ಏನು ನೀವು ಇಟ್ಟಿರೋಂತ 1000 ದುಡ್ಡಲ್ಲೇ ಕೊಡ್ಬೇಕು. ಅದನ್ನ ನಮ್ಮ ಕಾರ್ಯದರ್ಶಿಗಳು ನಾವೆಲ್ಲ ಸೇರಿ ಮಾಡ್ಬೇಕು. ಬರೀ ಕಾರ್ಯದರ್ಶಿ ಮೇಲೆ ಹಾಕೋದಲ್ಲ. ನಾಳೆ ಅವ್ರು ಕೊಡ್ಲಿಲ್ಲ ಅಂದ್ರೆ ನಾವು ರೈತರುಗಳು ಅವ್ರ ಮನೆ ಬಾಗ್ಲಿಗೆ ಹೋಗ್ಬೇಕು. ನನ್ ದುಡ್ಡು ಈಗ ವಿಜಯ್ ಮಲ್ಯ ತಿನ್ಬಿಟ್ಟು ಹೋಗಿ ಯಾವ್ದೇ ಪ್ರೈಸ್ ದುಡ್ಡು ಇಕ್ಕಲೆ ಅಂತ ಇವಾಗ ಸಾಲ ತಿಂದಿರೋರು, GDP ಸಾಲ ಕಟ್ತಿರೋರು, ನಿಮ್ ದುಡ್ಡು ತಿಂದಿರೋರು. ನಾಳೆ ರೈತರು ಅವ್ರ ಮನೆ ಬಾಗ್ಲಿಗೆ ಹೋದ್ರೆ ಏನಾಗಲ್ಲ, ಅದೇ ದುಡ್ಡು ತಗೊಂಡು ಇನ್ನೊಬ್ಬ ರೈತನ ಕೊಡ್ಬರ್ತಾನೆ. ಎಲ್ಲ ಶೋಕಿಗೆ ತಗೊಂಡಿರೋ ಸಾಲ ತಗೊಂಡು ಬೆಳೆ ತಗೋಣ ಅಂತ ರೈತರು ಕೊಡೋಂತ ಕೆಲಸ ಆದಾಗಲೇ ಸೊಸೈಟಿಗಳು ಉದ್ಧಾರ ಆಗೋದು. ಅದ್ರ ನೇತೃತ್ವದಲ್ಲಿ ನಮ್ಮ ಸೆಕ್ರೆಟರಿಗಳು ಮುಂದುವರಿಬೇಕು ಅಂತ ಕೇಳ್ಕೊಂತೀವಿ. ನಾವು ಕೇಳಿದ್ರೆ ಅದು ಗೊತ್ತಿಲ್ಲ ಸ್ವಾಮಿ ಅಂತಾರೆ. ಇನ್ನೇನ ಕೇಳಿದ್ರೆ ಅದು ಅಧ್ಯಕ್ಷನ ಕೇಳ್ಬೇಕು, ಅಲ್ಲಿ ಹೋಗಿ ತುಮಕೂರಿಗೆ ಇರ್ತಾರೆ. ನಮ್ಮ ಸೂಪರ್ವೈಸರ್ ಕೇಳಿದ್ರೆ ನಾನು ಕೊಡ್ತೀನಿ ಬಿಡಿ ಸ್ವಾಮಿ ನಿಮ್ಗೆ ಯಾಕೆ ಅಂತಾರೆ. ಹಂಗೆ ಕೇಳಿದಾಗ ನಮ್ಮ ಸೂಪರ್ವೈಸರ್ ಹೇಳಿ ಸಾಲ ಬೇಕಲ್ಲ ಸರ್ ಅಂತ ನಾವು ಕೇಳಿದ್ರೆ ಎಷ್ಟು ಬೇಕು ಅಂತಾರೆ.
ಒಂದ್ 2 ಲಕ್ಷ ಅಯ್ಯೋ ಅಷ್ಟೇ ತಾನೇ ಬಿಡಿ ನಾನು ಕೊಡಿಸ್ತೀನಿ ಅಂತ ಅವ್ರು ತಿಳಿಸಿಕಲ್ವೇ ಮುಂದುವರ್ಸಕ್ಕಲ್ವೇ ಅದು ಹೇಳ್ತಾರೆ ಅದು ಬಿಡಿ ಅಂತಾರೆ ಅವರು. ಹಾಗಾಗಿ ಸದಸ್ಯರುಗಳು ಎಲ್ಲರೂ ಅನುಕೂಲಕ್ಕಾಗಿ ಸೂಪರ್ವೈಸರ್ ಕಳಿಸ್ಬೇಕು. ನಮ್ಮ DCC ಬ್ಯಾಂಕ್ ಸದಸ್ಯರು ಮೊದಲೇ ಹೊರಟೋಗ್ಬಿಟ್ರು ಎಲ್ಲ ಹೋಗಿದ್ದಾರೆ ಬಿಡಿ. ಅವ್ರು ಇಲ್ಲದೆ ಇರೋದ ಮಾತಾಡೋದು ಅಷ್ಟೊಂದು ಉಚಿತವಾದದಲ್ಲ. ಈಗೆಲ್ಲ ನಾನು ಏನ್ ಕೇಳೋದು ಅಂದ್ರೆ ಅಧ್ಯಕ್ಷರು ಮಾತು ಇವಾಗ ಬ್ಯಾಂಕ್ ನಲ್ಲಿ ಚೆನ್ನಾಗಿ ನಡೆಯುತ್ತೆ, ದಯವಿಟ್ಟು ಇವಾಗ ನೀವು ಅನುಕೂಲ ಮಾಡಿ ಎಲ್ಲರಿಗೂ ಒಳ್ಳೆ ಹೆಸರು ತಗೋಬೇಕು ಅಂತ ಹೇಳಿದೆ. ಇವೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಇದನ್ನ ನೀವು ಮರಿದೇ ಮಾಡಬೇಕು. ಅಧ್ಯಕ್ಷರೇ, ನಿಮ್ ಮಾತು ಇವಾಗ ನಡೀತಾ ಇದೆ, ನಡೆಯುತ್ತೆ. ನೀವೆಲ್ಲರಿಗೂ ನಮ್ಮ ರೈತರಿಗೆಲ್ಲ ಸಾಲ ತಂದುಕೊಟ್ಟು ಕೊಡಿಸಿ ಬಂದು ಬಡ್ಡಿ ದರ ಕಡಿಮೆ ಮಾಡಿಸ್ಬೇಕು. 2% ಇದೆ, ನಮ್ಗೆ 2% ಬರ್ತಾ ಇಲ್ಲ, ಸೊಸೈಟಿಗೆ 1% ಬರ್ತಾ ಇದೆ. ಹೋಗಿ ಕೇಳ್ರಿ ನೀವು, ಯಾಕೆ ಕೊಡಲ್ಲ ಸ್ವಾಮಿ ಅಂತ ಕೇಳಿ. ನೀವು ಕೇಳ್ಬೋದು. ಇವಾಗ ಅಷ್ಟು ಬಂದು ನಮಗೆ 4 ಕೋಟಿ ಚಿಲ್ಲರೆಗೆ 2% ಅಂದ್ರೆ ಏಟಾಯ್ತು ಅಲ್ವಾ? ಅದರಿಂದ ದಯವಿಟ್ಟು ನೀವು ಮನಸ್ಸು ಮಾಡಿ ಎಲ್ಲರೂ ಬಡ ರೈತರಿಗೆ ಸಹಕಾರ ಕೊಟ್ಟು ಸಾಲ. ನಾರಾಯಣಪ್ಪರ ಕಾಲದಿಂದ ಸಂಘ ನಮ್ಗೆ ಬಹಳ ಲಾಸ್ ಆಗ್ಬಿಟ್ಟಿದೆ ನಮ್ಮ ಸೊಸೈಟಿಗೆ. ಅವತ್ತಿಂದ ಯಾರು ಏನು ವಹಿಸ್ಕೊಂಡ್ರೆ ಏನು ಮಾಡಿದ್ರೆ ಸುಮ್ಮನೆ ನಡ್ಕೊಂಡ್ ಬರ್ತಾ ಇದ್ವು. ನಾವೆಲ್ಲ ಈ ಬಾಡಿ ಎಲ್ಲ ಬಂದ್ಮೇಲೆ ನಾವೇನ್ ಮಾಡಿದ್ವಿ, ಪ್ರತಿಯೊಬ್ಬರಿಗೂ ನಮ್ಮ ಸಂಘಕ್ಕೆ ಸುಮಾರು 20-25 ಲಕ್ಷ ಬರ್ಬೇಕು ನಮಗೆ ದುಡ್ಡು. ನಾವು ಪ್ರತಿ ಮನೆಗೂ 2 ಬಾರಿ ಹೋಗಿ ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸ್ ಕೊಟ್ಟರು ಕೇರೆ ಮಾಡಲ್ಲ. ಅಂದ್ರೆ ಅವಾಗ ಅಷ್ಟೊಂದು ಕಾನೂನು ಇರ್ಲಿಲ್ಲ ಅವಾಗ ಇದ್ರಾಗೆ. ಈಗ ಬರ್ತಾ ಏನಾಯ್ತು, ನಾವೆಲ್ಲ ಫುಲ್ಲು ಈಗ ಏನೇ ಕೊಡ್ಬೇಕು ಅಂದ್ರು ಬಹಳ ಚೆಕ್ಕು ಎಲ್ಲ ತಾಂಡು ಬಹಳ ಪ್ರೂಫ್ಗಳು ತಾಂಡು ಎಲ್ಲ ಕೊಡ್ತಾ ಇದೀವಿ. ಮುಂಚೆ ಏನು ಕೊಟ್ಟಿರಲಿಲ್ಲ. ಈಗ ಮನೆ ಮುಂದಕ್ಕೆ ಹೋದ್ರೆ ನಾವು ಹೋದ್ರು ಇವತ್ತು ನಾಳೆ ತಪ್ಪಿಸ್ಕೊಂಡು ಮನೆಗಿದ್ರು ಇಲ್ಲ ಅಂತಾರೆ. ಕೆಲವರು ಏನೋ ಒಂದು ಆಗಿ ಬರೀ ರಿನಿವಲ್ ಮಾಡ್ರಿ ನೀವು ಬರಲ್ಲ. ಅದರಿಂದ ನಮ್ಗೆ 1 ಲಕ್ಷ ಚಿಲ್ಲರೆ ಈಗ ಲಾಸ್ ಆಯ್ತು. ಈಗ ನಮ್ಗೆ ಅಂಗಡಿಯಪ್ಪನ ಹೇಳ್ತು ಸತ್ತೋಗಿರೋದು ಹಂಗೆ ನನ್ ಕೊಡ್ರಿ ಅಂತ. ನಾನೇನೆ ಇಬ್ರು ಇಲ್ಲೆಲ್ಲ ಅವರೇ ಬೋರ್ಗಳರು ಇನ್ನೊಬ್ರು ಕರ್ದಿ ನಾನು ಸೆಕ್ರೆಟರಿ ಕರ್ಸಿ ಇಲ್ಲಿ ಕೂಕೊಂಡ್ರು ಒಂದು ಆಧಾರ್ ಕಾರ್ಡ್ ತಂದು ಕೊಡಲ್ಲ. ಸತ್ತೋಗಿರೋದ ಟ್ರಾನ್ಸ್ಫರ್ ಮಾಡಿಸ್ಕೊಡಕ್ಕೆ ಇವತ್ತು ಆಧಾರ್ ಕಾರ್ಡ್ ತಂದು ಕೊಡ್ರೆ ನಾವು ಬಾಡಿ ತತ್ತಿರೋಣ ಅಂತ ಹೋಗ್ತಾರೆ. ಇಷ್ಟೇ ಕೇಸು 9 ಜನ, ಇನ್ನು 9 ಜನ ಇರೋದು. ಇನ್ನು 9 ಜನ ತಂದು ಕೊಟ್ಬಿಟ್ರೆ ನಮ್ದು ಇದು ಲಾಸು ಆಗಲ್ಲ, ಏನೂ ಇಲ್ಲ. ಏನೋ ಮಾಡ್ಕೊಂಡು ಸ್ವಲ್ಪ ಮುಂದುವರ್ಕೊಂಡು ಹೋಗ್ತದೆ. ಈಗ ಏನಾಗೈತೆ ಅಂತಂದ್ರೆ ನಮ್ಮ ಸಂಘಕ್ಕೆ ಈ ಮೊನ್ನೆ ಇದು 4 ಕೋಟಿ ಸಾಲ ಕೊಟ್ಟವ್ರೆ. 4 ಕೋಟಿ ಸಾಲ ಕೊಟ್ಮೇಲೆ ನಮ್ಗೆ ಇನ್ನೂ ಕೊಡ್ರಿಂದ ನಾವು ಒಳ್ಳೆ KNR ರಾಜಣ್ಣ ಸಾಹೇಬ್ರನ್ನ ಹೋಗಿ ನಾವೆಲ್ಲ ಕಂಡು ಹೇಳಿ ಬಂದಿದ್ದೀವಿ. ಅವ್ರದ್ದು DCC ಬ್ಯಾಂಕ್ ಚುನಾವಣೆ ಇತ್ತು, ಚುನಾವಣೆ ಮುಗಿಲಿ, ಸ್ವಲ್ಪ ಚುನಾವಣೆ ಮುಗಿದ್ಮೇಲೆ ಎಲ್ಲ ಕೂತ್ಕೊಂಡೇನೋ ಒಂದ್ ಸ್ವಲ್ಪ ಕೊಡ್ತೀನಿ ಹೊಸಬ್ರಿಗೆ. ನಾವು ಹೊಸಬ್ರಿಗೆ ಕೊಡ್ಬೇಕು ಅನ್ನೋದು ಬಹಳ ನಾವು ಆಸೆಯಿಂದ ಅವೆಲ್ಲ ಲಿಸ್ಟ್ ಮಾಡಿದ್ದಾರೆ. ಸುಮಾರು ಜನಕ್ಕೆ ಕೊಡ್ಬೇಕು ಅನ್ನೋದೆಲ್ಲ ಇಟ್ಕೊಂಡಿದೆ. ಆಗ ಅದನ್ನ ನಾವೆಲ್ಲ ಹೋಗಿ ಕೇಳಿ ಹೊಸಬ್ರಿಗೆ ಕೊಡಿ. ಏನಾಗ್ತದೆ ಇಲ್ಲಿ ರಿನಿವಲ್ ಅಂದ್ರೆ ರೈತರ ಕೈಲಿ ಈಗ 50,000 20,000 ಇಲ್ಲ ಲಕ್ಷನ ಕೊಟ್ಟವ್ರೆ, ಬ್ಯಾಂಕ್ ಇಂದ ಕೊಟ್ಟವ್ರೆ. ರಿನಿವಲ್ ಅಂತಂದ್ರೆ ಆ 50,000 ಆ ಲಕ್ಷ ನಾವು ಎಷ್ಟು ದುಡ್ಡು ಕೊಟ್ಟಿರ್ತೀವೋ ಆ ದುಡ್ಡ ತಂದು ಕಟ್ಟಿ ರಿನಿವಲ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ಅದನ್ನ ಈ ಗುಬ್ಬಿ ಚಿಕ್ಕನಾಯಕನಹಳ್ಳಿ ಆ ಕಡೆ ಹೋಗಿ ಕೇಳಿರ್ಬೇಕಾದ್ರೆ ಯಾರನ್ನ ರೈತರುಗಳು ದುಡ್ಡು ಕಟ್ಟಬೇಕು, ನಾಳೆ ಡ್ರಾ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಅಕೌಂಟ್ ದುಡ್ಡು ಬಂದ್ರೆ ನಮ್ಮ ಬ್ಯಾಂಕಿಗೆ ಲೆಕ್ಕ ಸಿಗ್ತೈತೆ, ನಿಮ್ಮ ಅಕೌಂಟ್ಗೂ ನಾವು ಕೊಟ್ಟಾಗ ತಿರ್ಗಿ ಆಗ್ತದೆ ರಿನಿವಲ್ ಅಂದ್ರೆ. ಇದೇನ್ ಮಾಡೋರೆ ರಾಜಣ್ಣ ಸಾಹೇಬ್ರು ಈ ಕೊರಟಗೆರೆ ಮಧುಗಿರಿ ಕೆಲವು ಇದರಲ್ಲಿ ರಿನಿವಲ್ ಅಂದ್ರೆ 500-600 ಕಟ್ಟಿಸ್ಕೊಂಡು ಹೋಗ್ತವೆ. ಅದೇ ಅನುಕೂಲ. ಅದೇ ರಿನಿವಲ್ ಅಂತ ನೀವು ದುಡ್ಡು ಎಲ್ಲ ತಂದು ಕಟ್ಟಕ್ಕಾಗ್ತದೆ ರೈತರ ಕೈಲಿ ಅಷ್ಟೇ. ಅದಕ್ಕೇನೆ ನಾವು ರಿನಿವಲ್ ಮಾಡ್ಕೊಂಡ್ರಿ ಬರೀ ಅವ್ರು